ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಹೊಸ ವರ್ಷದ ಆರಂಭದಲ್ಲೇ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಟಿಕೆಟ್ ದರ ಏರಿಕೆಯಿಂದ ನಿಗಮ ಉಳಿಸಲು ಸಾಧ್ಯ ಎಂದು ಸಾರಿಗೆ ಮುಖಂಡರು ಸಿಎಂಗೆ ಮನವಿ ಮಾಡಿದ್ದಾರೆ. ತೈಲ ದರ, ಬಿಡಿ ಭಾಗಗಳ ದರ ಏರಿಕೆಯಾಗಿದ್ದು 4-5 ವರ್ಷದಿಂದ ಟಿಕೆಟ್ ದರ ಏರಿಕೆ ಮಾಡಿಲ್ಲ ಅಂತ ಮನವಿ ಮಾಡಿದ್ದಾರೆ. ತಹಸೀಲ್ದಾರ್ ಜೊತೆ ಉದ್ಯಮಿ ಪುತ್ರನೊಬ್ಬ ಕಿರಿಕ್ ಮಾಡಿದ್ದಾನೆ. ನೆಲಮಂಗಲ ತಾಲೂಕಿನ ಲ್ಯಾಂಕೋ ಟೋಲ್ ಬಳಿ ಕುಣಿಗಲ್ ತಹಸೀಲ್ದಾರ್ ರಶ್ಮಿ ಕಾರು ಬರ್ತಿತ್ತು. ಈ ವೇಳೆ ಉದ್ಯಮಿ ಡಾಬಾ ರಾಜಣ್ಣನ ಪುತ್ರ ರವಿಗೌಡ ಮದ್ಯದ ಅಮಲಲ್ಲಿ ಅಡ್ಡ ಬಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ. ಹೀಗಾಗಿ ಆತನ ಕಾರ್ ಸೀಸ್ ಮಾಡಲಾಗಿದೆ. ಹೆಬ್ಬಾಳದ ಫ್ಲೈಓವರ್ಗೆ ಮತ್ತೊಂದು ಸ್ಟೀಲ್ ಬ್ರಿಡ್ಜ್ ಮಾಡಲು ಬಿಡಿಎ ಮುಂದಾಗಿತ್ತು. ಈ ಬೆನ್ನಲ್ಲೇ 6 ತಿಂಗಳಲ್ಲಿ ಈ ಕಾರ್ಯ ಮುಗಿಸೋದಾಗಿ ಕೂಡ ಹೇಳಿತ್ತು. ಕಾಮಗಾರಿ ಶುರುವಾಗಿ 1 ವರ್ಷವಾದರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಫ್ಲೈಓವರ್ ಹತ್ತಿ ಇಳಿಯಲು ಬರೋಬ್ಬರಿ 30 ರಿಂದ 40 ನಿಮಿಷ ಸಮಯ ಬೇಕಾಗಿದೆ. ಸ್ಲೋ ಮೂವಿಂಗ್ ಟ್ರಾಫಿಕ್ನಿಂದ ಸವಾರರು ಹೈರಾಣಾಗಿದ್ದಾರೆ. ಐಟಿ ಸಿಟಿ ಜನರಿಗೆ ಉಪಯೋಗವಾಗಲಿ ಅಂತ ನಿರ್ಮಿಸಿದ ಈ ಟಾಯ್ಲೆಟ್ಗಳೇ ರಾಜಧಾನಿ ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ಜಯನಗರದ ಶಾಕಾಂಬರಿ ನಗರದಲ್ಲಿ ಬಿಬಿಎಂಪಿಯ ಈ ಟಾಯ್ಲೆಟ್ಗಳು ರಸ್ತೆ ಬದಿ ನಿರುಪಯುಕ್ತವಾಗಿ ಬಿದ್ದಿವೆ. ಈ ಟಾಯ್ಲೆಟ್ಗಳೇ ಕಸದ ಡಂಪಿಂಗ್ ಸ್ಥಳಗಳಾಗಿದ್ದು ದುರ್ವಾಸನೆ ತಂದಿಟ್ಟಿದೆ. ಪಾಲಿಕೆ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ.